ಹಾಯ್ ಸ್ನೇಹಿತರೆ, ಇತ್ತೀಚೆಗೆ ಒಂದು ಘಟನೆ ತುಂಬಾ ವೈರಲ್ ಆಗಿರುವಂಥದ್ದು ನೋಡಿರ್ತೀರ. 3 ಜನ ಸ್ನೇಹಿತರು, ಅದರಲ್ಲಿ ಒಬ್ಬ ಮರದಿಂದ ಕೆಳಗಡೆ ಬಿದ್ದು ಗಾಯ ಆಗಿರುತ್ತೆ. ಆತನನ್ನು ಆಸ್ಪತ್ರೆಗೆ ಸೇರಿಸಿದ್ರೆ ಎಲ್ಲಿ ಹಾಸ್ಪಿಟಲ್ ಬಿಲ್ಲು ತುಂಬಾ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಇಬ್ಬರು ಸ್ನೇಹಿತರೆ ಸೇರಿ ಆತನನ್ನು ಹತ್ಯೆ ಮಾಡಿರುವಂಥ ಘಟನೆ ಬೆಂಗಳೂರಲ್ಲಿ ನಡೆದಿರುವಂಥದ್ದು. ಹಾಗಿದ್ರೆ ಇದು ಯಾವಾಗ ನಡೀತು, ಈಗ ಹೇಗೆ ಬೆಳಕಿಗೆ ಬಂತು, ಯಾರು ಮಾಡಿದ್ರು, ಎಲ್ಲಿ ನಡೀತು, ಹೇಗೆ ಮಾಡಿದ್ರು, ಇದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಈ ಘಟನೆ ನಡೆದಿರೋದು ಮಾಗಡಿ ತಾಲೂಕಿನ ವಜ್ರಹಳ್ಳಿ ಅನ್ನೋ ಒಂದು ಗ್ರಾಮದ ಕೃಷಿ ಭೂಮಿಯಲ್ಲಿ ನಡೆದಿರುವಂಥ ಘಟನೆ. ಇದು ಈಗ ಬೆಳಕಿಗೆ ಬಂದಿರುವಂಥದ್ದು ಸುಮಾರು ಫೆಬ್ರವರಿ ಫಸ್ಟ್ ವೀಕಲ್ಲೂ ಅಥವಾ ಜನವರಿ ಕೊನೆಗೆ ನಮಗೆ ಗೊತ್ತಾಗಿರುವಂಥ ಮಾಹಿತಿ. ಬಟ್ ಇದು ಆ್ಯಕ್ಚುಲ್ ಆಗಿ ನಡೆದಿರುವಂಥದ್ದು ಜನವರಿ 1, ಅಂದರೆ ಹೊಸ ವರ್ಷದ ದಿನ ಪಾರ್ಟಿ ಮಾಡಬೇಕು ಅಂತ ಈ 3 ಜನ ಸ್ನೇಹಿತರು ಒಂದು ಕೃಷಿ ಭೂಮಿಗೆ ಹೋಗಿರ್ತಾರೆ. ಅಲ್ಲಿ ಮದ್ಯ ಸೇವನೆ ಮಾಡಬೇಕು ಅಂತ ಇವರ ಪ್ಲ್ಯಾನ್ ಆಗಿರುತ್ತೆ. ಆ 3 ಜನರಲ್ಲಿ ಒಬ್ಬನ ಹೆಸರು ವಿನೋದ್ ಕುಮಾರ್ ಅಂತ, ಆತನಿಗೆ 26 ವಯಸ್ಸು, ಈತನದ್ದೇ ಹತ್ಯೆ ಆಗಿರುವಂಥದ್ದು. ಇನ್ನು ಇಬ್ಬರು, ಒಬ್ಬನ ಹೆಸರು ಸುದೀಪ್ ಅಂತ, ಆತನಿಗೆ 19 ವಯಸ್ಸು, ಇನ್ನೊಬ್ಬನ ಹೆಸರು ಪ್ರಜ್ವಲ್, ಆತನಿಗೆ ಕೂಡ 19 ವಯಸ್ಸು. ಈ 3 ಜನ ಏನು ಮಾಡಿದ್ದಾರೆ, ಹೊಸ ವರ್ಷದ ದಿನ ನ್ಯೂ ಇಯರ್ ಎಲ್ಲರೂ ಪಾರ್ಟಿ ಮಾಡ್ತಾರೆ, ನಾವು ಪಾರ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೆ ಮದ್ಯ ಸೇವನೆ ಮಾಡೋಣ ಅಂಥೇಳಿ ಆ ವಜ್ರಹಳ್ಳಿ ಗ್ರಾಮದ ಒಂದು ಕೃಷಿ ಭೂಮಿಗೆ ಹೋಗಿರ್ತಾರೆ. ಈ ಮದ್ಯದ ಜೊತೆ ಎಳ್ನೀರನ್ನು ಬೆರೆಸಿ ಕುಡಿದ್ರೆ ಹೇಗಿರುತ್ತೆ ಅನ್ನೋದೊಂದು ಯೋಚನೆ ಬಂದಿದೆ. ಸೊ ಆ ಕಾರಣಕ್ಕೆ ಏನು ಮಾಡಿದ್ದಾರೆ, 3 ಜನರಲ್ಲಿ ಯಾರಾದರೂ ಒಬ್ಬ ಮರ ಹತ್ತಬೇಕು ಅಂತ. ಸೊ ಯಾರು ಹತ್ತಬೇಕು ಅಂತ ಡಿಸೈಡ್ ಮಾಡಿ ಕೊನೆಗೆ ವಿನೋದ್ ಕುಮಾರ್ನ ಮರ ಹತ್ಸೋಣ ಅಂತೇಳಿ ಡಿಸೈಡ್ ಮಾಡ್ತಾರೆ. ಅದಕ್ಕೂ ಕೂಡ ವಿನೋದ್ ಕುಮಾರ್ ಒಪ್ಕೊಂಡು ಮರ ಹತ್ತಾನೆ. ಮರ ಹತ್ತಿ ಎಳ್ನೀರನ್ನು ಕೀಳೋ ಸಮಯದಲ್ಲಿ ಸುಮಾರು 30 ಅಡಿ ಎತ್ತರ, ಅದು ಮರ 30 ಅಡಿ ಎತ್ತರ ಇದೆ. ಸೊ ಅಂದಾಜಾಗಿ ಅಲ್ಲಿಂದನೇ ಅಷ್ಟು ಎತ್ತರದಿಂದನೇ ಬಿದ್ದಿರ್ಬೋದು ಅಂತ ಊಹಿಸಿರೋದು ಇವಾಗ. ಸೊ 30 ಅಡಿ ಎತ್ತರದಿಂದ ವಿನೋದ್ ಕುಮಾರ್ ಎಳ್ನೀರನ್ನು ಕೀಳುವಾಗ ಕೆಳಗಡೆ ಬಿದ್ದಿದ್ದಾನೆ. ಬಿದ್ದಾದ್ಮೇಲೆ ಏನಾಗಿದೆ, ಆತನ ಸ್ಪೈನಲ್ ಕಾರ್ಡ್ ಅಂದರೆ ಬ್ಯಾಕ್ ಬೋನ್ಗೆ ತುಂಬಾ ಗಾಯ ಆಗಿ ಹೇಳೋಕ್ಕೂ ಆಗದೆ ನಡೆಯೋಕ್ಕಾಗದೆ ತುಂಬಾ ಒದ್ದಾಡ್ತಾ ಇರ್ತಾನೆ, ತುಂಬಾ ನರಳುತ್ತಾ ಇರ್ತಾನೆ. ಮೊದಲಿಗೆ ಏನು ಮಾಡಿದ್ದಾರೆ, ಈ ಪ್ರಜ್ವಲ್ ಮತ್ತು ಸುದೀಪ್ ಅನ್ನೋ ಈ ಹುಡುಗರು ಏನು ಮಾಡಿದ್ದಾರೆ, ಆತನನ್ನು ಹಾಸ್ಪಿಟ್ಲಿಗೆ ಸೇರ್ಸೋಣ ಅಥವಾ ಇವರ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಅದಾದಮೇಲೆ ಅವ್ರ ತಲೆಯಲ್ಲಿ ಏನು ಬರುತ್ತೆ ಅಂತ ಗೊತ್ತಿಲ್ಲ. ಇವರು ಆಸ್ಪತ್ರೆಗೆ ಸೇರಿಸಿದ್ರೆ ಬಿಲ್ ತುಂಬಾ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೋ ಅಥವಾ ಮುಂದೆ ಸರ್ಜರೀಸ್ ಏನಾದರೂ ಆದರೆ ಇನ್ನೂ ಬಿಲ್ ಜಾಸ್ತಿ ಬರುತ್ತೆ ಅನ್ನೋ ಒಂದು ತಲೆಯಲ್ಲಿ ಯೋಚನೆ ಬಂದಿದೆ. ಆ ಕಾರಣಕ್ಕೆ ವಿನೋದ್ನನ್ನು ಎತ್ಕೊಂಡು ಹೋಗಿ ಅಲ್ಲೇ ಇದ್ದಂಥ ಒಂದು ಕೆರೆ, ಆ ಕೆರೆಯಲ್ಲಿ ಆತನನ್ನು ಮುಳುಗಿಸಿ ಸಾಯಿಸಿದ್ದಾರೆ. ಇಷ್ಟಕ್ಕೆ ನಿಲ್ಲಿಸಿದ್ರ ಅಂತ ಕೇಳಿದ್ರೆ ಇಲ್ಲ. ಇನ್ನು ಏನಾಗುತ್ತೆ, ಕೆರೆಯಲ್ಲಿ ಅಷ್ಟಕ್ಕೇ ಬಿಟ್ಟರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ, ಆಗ ಇವರು ಸಿಕ್ಕಾಕೊಡ್ತಾರೆ ಅನ್ನೋ ಒಂದು ಭಯಕ್ಕೆ ಏನು ಮಾಡಿದ್ದಾರೆ, ಆತ ನೀರಿನಲ್ಲಿ ಮುಳುಗಿಸಿದಾದ್ಮೇಲೆ, ಆತ ಪ್ರಾಣ ಬಿಟ್ಟ ಮೇಲೆ, ಆತ ಜೀವ ಬಿಟ್ಟ ಮೇಲೆ ಆತನನ್ನು ಮತ್ತೆ ಆಚೆಗೆ ಕರ್ಕೊಂಡು ಬಂದು ಆತನನ್ನು ಒಂದು ಬಂಡೆಗೆ, ಒಂದು ಕಲ್ಲಿಗೆ ವೈರಿಂದ ಕಟ್ಟಿದ್ದಾರೆ. ಕಟ್ಟಿ ಆತನ ಆ ಕೃಷಿ ಭೂಮಿಯಲ್ಲಿ ಇದ್ದಂಥ ಒಂದು ಬಾವಿಯಲ್ಲಿ ಆತನ ದೇಹವನ್ನು ಎಸ್ತಿದ್ದಾರೆ. ಯಾಕೆ ಅಂತಂದರೆ ಕಲ್ಲಿನ ಸಮೇತ ದೇಹವನ್ನು ಕಟ್ಟಿ ನೀರಿಗೆ ಹಾಕಿದರೆ ಬಾಡಿ ಅಷ್ಟು ಬೇಗ ಮೇಲೆ ಬರಲ್ಲ, ಬರ್ದೇನೂ ಇರ್ಬೋದು. ಬಟ್ ಏನು ಅಂತಂದರೆ ಅವರ ತಲೆಯಲ್ಲಿ ಬಂದಂಥ ಯೋಚನೆಗಳು, ಒಂದು ಬಾಡಿ ಮೇಲೆ ಬರಲ್ಲ, ಅಟ್ಲೀಸ್ಟ್ ಬರೋಕ್ಕೆ 1 ತಿಂಗಳು 1-2 ತಿಂಗಳಾದರೂ ಆಗುತ್ತೆ. ಅಷ್ಟರಲ್ಲಿ ಅಲ್ಲಿದ್ದಂಥ ಎವಿಡೆನ್ಸ್ ಏನೇ ಇದ್ರೂ ಅದೆಲ್ಲ ಕ್ಲಿಯರ್ ಆಗಿರುತ್ತೆ. ಪೊಲೀಸರಿಗೆ ಅಷ್ಟು ಈಸಿಯಾಗಿ ನಮ್ಮನ್ನು ಹುಡುಕೋಕ್ಕೆ ಆಗಲ್ಲ. ಬಟ್ ಇಲ್ಲಿ ತೊಂದರೆ ಆಗಿರೋದೇನು ಅಂತಂದರೆ, ಬಾಡಿ ಏನೋ ಮೇಲೆ ಬಂದಿಲ್ಲ, ಆದರೆ ಅಲ್ಲಿರುವಂಥ ಸ್ಥಳೀಯರಿಗೆ ವಾಸನೆ ಬರೋಕ್ಕೆ ಶುರು ಆಗಿದೆ. ಆದರೂ ಎಷ್ಟು ದಿನ ಆಗಿದೆ, ಆಲ್ಮೋಸ್ಟ್ ಇದು ಆಗಿರುವಂಥದ್ದು ಜನವರಿ 1ಕ್ಕೆ ಘಟನೆ ನಡೆದಿರುವಂಥದ್ದು. ಬಟ್ ಇದು ಸುದ್ದಿಗಳಲ್ಲಿ ಅಥವಾ ಮಾಧ್ಯಮ ಪತ್ರಿಕೆಗಳಲ್ಲೆಲ್ಲ ಬಂದಿರೋದು ಜನವರಿ 22 ಆಸುಪಾಸಲ್ಲಿ ಅಲ್ಲಿರುವಂಥ ಸ್ಥಳೀಯರಿಗೆ ಗೊತ್ತಾಗಿದೆ ಅಥವಾ ಜನರಿಗೆ ಗೊತ್ತಾಗಿರುವಂಥದ್ದು. ಬಟ್ ಈಗ ಇವರು ಸಿಕ್ಕಿಬಿದ್ದಿದ್ದು ಹೇಗೆ ಅಂತ ನೋಡಿದ್ರೆ, ಈ ಕಡೆ ಅವನ ಮನೆಯಲ್ಲಿ ಜನವರಿ 2ನೇ ತಾರೀಕಿನ ಮಗ ಕಾಣೆ ಆದಮೇಲೆ ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಈ ಕಡೆ ಹುಡುಕಾಟ ಕೂಡ ಪೊಲೀಸರು ಆ ನೆಕ್ಸ್ಟ್ ಡೇ ಇಂದನೇ ಶುರು ಮಾಡಿರ್ತಾರೆ. ಸುಮಾರು CCTV ಫುಟೇಜ್ಗಳನ್ನ ಕೂಡ ಚೆಕ್ ಮಾಡ್ತಾರೆ, ಅಲ್ಲೂ ಕೂಡ ಏನೂ ಕಾಣಿಸಲ್ಲ. ಹಾಗೆ ಹುಡುಕಾಟದ ಸಮಯದಲ್ಲಿ ಒಂದಿಷ್ಟು ಅಲ್ಲಿರುವಂಥ ಅವನ ಸ್ನೇಹಿತರ ಒಂದು ಗುಂಪಿಗೆ ಕೇಳ್ತಾರೆ. ಕೊನೆಯದಾಗಿ ವಿನೋದ್ ಕುಮಾರ್ನ ಯಾರ ಜೊತೆ ನೋಡಿದ್ರೆ ಅಂತ ಕೇಳಿದಾಗ ಒಂದಿಷ್ಟು ಜನ ಕೊನೆಯದಾಗಿ ಪ್ರಜ್ವಲ್ ಮತ್ತು ಸುದೀಪನ ಜೊತೆ ಪಾರ್ಟಿಗೆ ಅಂತ ಹೋಗ್ತೀನಿ ಅಂತ ಹೇಳಿದ್ದ, ಪಾರ್ಟಿ ಮಾಡಬೇಕು ನ್ಯೂ ಇಯರ್ಗೆ ಅಂತ ಹೇಳ್ತೀನಿ ಅಂತ ಹೋಗಿದ್ದ ಅಂತ ಹೇಳಿದಾಗ ಒಂದು ಕಡೆ ಈ ಕಡೆ ಸುದೀಪ್ ಮತ್ತು ಪ್ರಜ್ವಲ್ ಮೇಲೆ ಕೂಡ ಡೌಟ್ ಇರುತ್ತೆ. ಅದೇ ಸಮಯಕ್ಕೆ ಬಾಡಿ ಸಿಕ್ಕಿದೆ ಅಂತ ಸ್ಥಳೀಯರ ಕಡೆಯಿಂದ ಕಂಪ್ಲೇಂಟ್ ಬಂದಾಗಲೂ ಕೂಡ ಎರಡನ್ನು ಮ್ಯಾಚ್ ಮಾಡಿ ನೋಡಿದಾಗ ಕೊನೆಗೆ ಆಮೇಲೆ ಅವರ ಒಂದು ಪೊಲೀಸ್ ಭಾಷೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ, ಪೊಲೀಸ್ ಭಾಷೆಯಲ್ಲಿ ಬಾಯಿ ಬಿಡಿಸಿದಾಗ ಈ ಹುಡುಗರು ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರೆ. ಏನೇನು ಮಾಡಿದ್ವಿ, ಈ ಥರ ಆಯಿತು, ಮರದಿಂದ ಕೆಳಗಡೆ ಬಿದ್ದ, ಆತನನ್ನು ಒಂದು ಅಲ್ಲಿದ್ದಂಥ ಒಂದು ಕೆರೆಗೆ ಹೋಗಿ ಮುಳುಗಿಸಿ ಸಾಯಿಸಿದ್ವಿ, ಅದಾದಮೇಲೆ ಒಂದು ಕಲ್ಲಿಗೆ ಕಟ್ಟಿ ಅದನ್ನು ಬಾವಿಗೆ ಎಸ್ತಿದ್ವಿ, ಸ್ವಲ್ಪ ದಿನ ಇದೆಲ್ಲ ತನ್ನಗಾಗಲಿ ಯಾರೂ ಗೊತ್ತಾಗದೇ ಇರಲಿ ಅನ್ನೋ ಕಾರಣಕ್ಕೆ ಈ ಥರ ಮಾಡಿದ್ವಿ ಅಂತ ಹೇಳಿದ್ರು. ಹಾಗೆ ಮನೆಗೆ ಕರ್ಕೊಂಡು ಹೋಗದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗದೆ ಯಾಕೆ ಹತ್ಯೆ ಮಾಡಿದ್ರಿ ಅಂತ ಕೇಳಿದಾಗಲೂ ಕೂಡ ಹಾಸ್ಪಿಟಲ್ ಬಿಲ್ ಜಾಸ್ತಿ ಬರುತ್ತೆ ಅನ್ನೋದು ಕಾರಣಕ್ಕೆ ಈ ಥರ ಮಾಡಿದ್ವಿ ಅಂತ ಅವರ ತಪ್ಪನ್ನು ಒಪ್ಕೊಂಡಿದ್ದಾರೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದ್ದು ಅಂತಂದರೆ,
ಒಂದು 19ನೇ ವಯಸ್ಸಿನ ಮಕ್ಕಳು ಮದ್ಯ ಸೇವನೆ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿ. ಇದು ಒಂದು ಕೆಟ್ಟ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು, ಸರಿನಾ? ಇನ್ನು ಕುಡಿಯೋದೇನೋ ಕುಡಿದಿದ್ದಾರೆ, ಹಾಳಾಗಿ ಹೋಗಲಿ. ಇನ್ನು ನೆಕ್ಸ್ಟ್ ಏನು, ಈ ಥರ ಒಂದು ಲೈಕ್ ಹುಡುಗ ಮೇಲಿಂದ ಕೆಳಗಡೆ ಬಿದ್ದ ಮೇಲೆ ಮಕ್ಕಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಒಂದು ಓಡೋಗ್ತಾರೆ ಅಥವಾ ಹೋಗಿ ಅವರ ತಂದೆ ತಾಯಿ ಇನ್ಫಾರ್ಮ್ ಮಾಡ್ತಾರೆ. ಬಟ್ ಈ ಮಕ್ಕಳ ತಲೆಯಲ್ಲಿ ಇವರು ದೊಡ್ಡವರಂತಲೂ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇವಾಗಷ್ಟೇ 18 ಮುಗಿಸಿ 19 ವಯಸ್ಸು ಅಷ್ಟೇ. ಅವರ ತಲೆಯಲ್ಲಿ ಈ ಥರ ಒಂದು ಯೋಚನೆಗಳು ಬಂದಿದೆ. ಪೋಸ್ಟ್ ಮಾರ್ಟಮಲ್ಲೇ ಏನು ಗೊತ್ತಾಗಬಾರ್ದು, ನಮ್ಮ ಬಗ್ಗೆ ಏನು ಗೊತ್ತಾಗಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದು ಈ ಮಕ್ಕಳು ತಲೆಯಲ್ಲಿ ಬಂದಿದೆ ಅಂತಂದರೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ತಂದೆ ತಾಯಿಗಳು ಸ್ನೇಹಿತರನ್ನ ನಂಬ್ಕೊಂಡು ಅವರ ಮಕ್ಕಳನ್ನ ಕಳಿಸ್ಕೊಡ್ತಾ ಇರ್ತಾರೆ. ಈ ಥರ ಇನ್ಸಿಡೆಂಟ್ ಆದಾಗ ಇನ್ನು ಯಾವ ತಂದೆ ಹೇಗೆ ಕಳಿಸ್ಕೊಡ್ತಾರೆ, ಯಾವ ತಾಯಿ ತನ್ನ ಮಕ್ಕಳನ್ನು ಅವರ ಸ್ನೇಹಿತರನ್ನ ನಂಬಿ ಕಳಿಸ್ಕೊಡ್ತಾರೆ. ಸೊ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿಲ್ಲ ನಮ್ಮ ಸಮಾಜ. ಬಟ್ ಇದೊಂದು ಬೇಸರದ ಸಂಗತಿ, ತುಂಬಾ ದುಃಖದ ಸಂಗತಿ. ಸೊ ಇದಿಷ್ಟು ಇವತ್ತಿಗೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.